ಇವಾಗ ಶೂಟಿಂಗ್ ಸ್ಟಾರ್ ಅಂತ ಹೇಳಿ. ಶೂಟಿಂಗ್ ಸ್ಟಾರ್ ಅಂದರೆ ಏನಪ್ಪ? ಇದು ಇಲ್ಲಿ ನಿಮ್ಗೆ ಚಿತ್ರ ತೋರ್ತಿ ಬಹುದಲ್ಲ, ಇದು ಒಂದು ದೊಡ್ಡ ಲೈನ್ ಇದೆ, ಅದರ ನಂತರ ಸಣ್ಣ ಬಾಡಿ ಇದೆ. ಈ ಕ್ಯಾಂಡಲ್ ನಿಮಗೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಸಿಗ್ತದೆ. ರೆಸಿಸ್ಟೆನ್ಸ್ ಏರಿಯಾ ಅಂದರೆ ಮಾರ್ಕೆಟಿಗೆ ಒಂದು ಕಡೆ ಮಾರ್ಕೆಟ್ ಹೋಗಿ ಆ ಏರಿಯಾನ ಬ್ರೇಕ್ಔಟ್ ಮಾಡ್ಲಿಕ್ಕೆ ಆಗಲ್ಲ ಮಾರ್ಕೆಟ್ ಹತ್ರ, ಆಯಿತಾ? ಮಾರ್ಕೆಟ್ ಹತ್ರ ಆ ಏರಿಯಾನ ಬ್ರೇಕ್ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಏರಿಯಾದಲ್ಲಿ ಮಾರ್ಕೆಟ್ ಏನು ಮಾಡ್ತದೆ, ಒಂದು ಶೂಟಿಂಗ್ ಸ್ಟಾರ್ ಥರ ಕ್ಯಾಂಡಲ್ ಮಾಡ್ತದೆ. ಶೂಟಿಂಗ್ ಸ್ಟಾರ್ ಅಂದರೆ ನಿಮಗೆ ಇದು ಹ್ಯಾಮರ್ ಸುತ್ತಿ ಇರ್ತದಲ್ಲ, ಆ ಥರ ಒಂದು ಪ್ಯಾಟರ್ನ್ ಮಾಡ್ತದೆ, ಒಂದು ಕ್ಯಾಂಡಲ್ ಮಾಡ್ತದೆ. ಯಾವಾಗ ಈ ಕ್ಯಾಂಡಲ್ ಫಾರ್ಮೇಷನ್ ಆಗ್ತದೋ ಆವಾಗ ನಿಮ್ಗೆ ಏನು ಮಾಡಬೇಕು, ಈ ಕ್ಯಾಂಡಲ್ನ ಕೆಳಗಡೆ ನೆಕ್ಸ್ಟ್ ಕ್ಯಾಂಡಲ್ ಹೋದರೆ ಈ ಕ್ಯಾಂಡಲ್ನ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟು, ಎಷ್ಟು ಸ್ಟಾಪ್ ಲಾಸ್ ಇದೆ, 5 ರೂಪಾಯಿ ಇದೆಯಾ, 10 ರೂಪಾಯಿನ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕು, ಆಯಿತಾ? 1:2. ಇವಾಗ ಈ ಕ್ಯಾಂಡಲ್ನ ನಾವು ಚಾರ್ಟಲ್ಲಿ ಹುಡ್ಕೋಣ, ನಮ್ಗೆ ಚಾರ್ಟಲ್ಲಿ ಸಿಗ್ತದಾ ಅಂತೇಳಿ ನೋಡೋಣ, ಆಯಿತಾ? ಶೂಟಿಂಗ್ ಸ್ಟಾರ್ ಅಂತಾರೆ ಆ ಕ್ಯಾಂಡಲಿಗೆ. ಇಲ್ಲಿ ಸಿಗ್ತಾ ಇಲ್ಲ. ಆಯಿತು. ಇಲ್ಲಿ ನೋಡಿ, ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇದೆ ಇಲ್ಲಿ. ಇಲ್ಲಿ ನೋಡಿ, ಒಂದು ರೆಸಿಸ್ಟೆನ್ಸ್ ಏರಿಯಾ ಫಾರ್ಮ್ ಆಯ್ತಾ ಇಲ್ಲಿ, ಆಯಿತಾ? ಒಂದು ರೆಸಿಸ್ಟೆನ್ಸ್ ಏರಿಯಾ ಇದೆ. ಈ ಏರಿಯಾದಲ್ಲಿ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ನೋಡಿ, ಒಂದು ಸುತ್ತಿ ಥರ ಮಾಡಿದಲ್ಲ, ಇದನ್ನು ಶೂಟಿಂಗ್ ಸ್ಟಾರ್ ಅಂತಾರೆ. ಒಂದು ದೊಡ್ಡ ವಿಕ್ ಇರ್ತದೆ ಮತ್ತು ಸಣ್ಣ ಬಾಡಿ ಇರ್ತದೆ. ಆವಾಗ ನೀವು ಹ್ಯಾಂಗೆ ಟ್ರೇಡ್ ಮಾಡಬೇಕು ಇದನ್ನು, ಯಾವಾಗ ಇದರ ಲೋನ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡ್ತದೋ ನೀವು ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಟು, ಈ ಕ್ಯಾಂಡಲ್ನ ಹೈ ಮೇಲೆ ಸ್ಟಾಪ್ ಲಾಸ್ ಇಟ್ಟು, ಎಷ್ಟು ಸ್ಟಾಪ್ ಲಾಸ್ ಇದೆ ಅದರ 2 ಟೈಮ್ಸ್, ಆಯಿತಾ? ಇದು 10 ರೂಪಾಯಿ ಇದ್ದರೆ 20 ರೂಪಾಯಿಗೆ ನೀವು ವೆಯ್ಟ್ ಮಾಡಬೇಕು. ಈಸಿಯಾಗಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಈ ಕ್ಯಾಂಡಲ್ನ ಲೋ ಬ್ರೇಕ್ ಆದರೆ ನಿಮಗೆ ಮೂಮೆಂಟ್ ಸಿಗ್ತದೆ. ಇದನ್ನು ನಾವು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಅಂತ ಹೇಳ್ತೇವೆ. ಶೂಟಿಂಗ್ ಸ್ಟಾರ್ ಹ್ಯಾಂಗೆ ತೋರ್ತದೆ, ಮೇಲ್ಗಡೆ ಯಾರೋ ಸುತ್ತಿನ ಹಿಂಗೆ ಕೆಳಗಡೆ ಮಾಡಿ ಇಡ್ತಾರಲ್ಲ, ಆ ಥರ ಇರ್ತದೆ ಆ ಕ್ಯಾಂಡಲ್. ಮತ್ತು ಪುನಃ ನೋಡೋಣ ಬೇರೆ ಎಲ್ಲಾದರೂ ಸಿಗ್ತದಾ ಈ ಪ್ಯಾಟರ್ನ್ ಅಂತ. ಯಾವತ್ತೂ ಈ ಕ್ಯಾಂಡಲ್ನ ನಿಮಗೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾತ್ರ ನೋಡ್ಬೇಕು. ಇಲ್ಲಿ ನೋಡಿ, ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ ಇಲ್ಲಿ. ಇಲ್ಲಿ ನೋಡಿ, ಸುತ್ತಿ ಇದೆಯಾ, ಶೂಟಿಂಗ್ ಸ್ಟಾರ್ ಅಂತಾರೆ ಇದನ್ನು, ಆಯಿತಾ? ಇದನ್ನು ಇಲ್ಲಿ ನೋಡಿ, ಒಂದು ರೆಸಿಸ್ಟೆನ್ಸ್ ಏರಿಯಾ ಮೇಲ್ಗಡೆ ಹೋಗ್ತಿತ್ತು, ಆವಾಗ ಒಂದು ದೊಡ್ಡ ಶೂಟಿಂಗ್ ಸ್ಟಾರ್ ಮಾಡ್ತದೆ. ಅದರ ನಂತರ ಇದರ ಲೋನ ಬ್ರೇಕ್ ಮಾಡ್ತದೆ. ಆವಾಗ ನಿಮ್ಗೆ ಏನು ಮಾಡಬೇಕು, ಇದ್ರ ಲೋದಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು, ಇದು 10 ರೂಪಾಯಿ ಇದ್ದರೆ 20 ರೂಪಾಯಿ ಟಾರ್ಗೆಟನ್ನು ವೆಯ್ಟ್ ಮಾಡಬೇಕು, ಆಯಿತಾ? 1:2. ಆ ಥರ ಇದನ್ನು ಟ್ರೇಡ್ ಮಾಡಬೇಕು. ಇಲ್ಲೂ ಒಂದು ಶೂಟಿಂಗ್ ಸ್ಟಾರ್ ಇದೆ. ಇಲ್ಲೂ ನಿಮ್ಮದು ಇಲ್ಲಿ ಎಂಟ್ರಿ ಆದರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು 1:2ನ ಟ್ರೇಡ್ ಮಾಡ್ಬೋದು ನೀವು, ಆಯಿತಾ? ಇದನ್ನು ನಾವು ಶೂಟಿಂಗ್ ಸ್ಟಾರ್ ಅಂತ ಹೇಳ್ತೇವೆ. ಶೂಟಿಂಗ್ ಸ್ಟಾರ್ ಅಂದರೆ ಮೇಲ್ಗಡೆ ನಿಮಗೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಸಿಗ್ತದೆ. ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಈ ಕ್ಯಾಂಡಲ್ ಸಿಗ್ತದೆ, ಆಯಿತಾ? ಮೋಸ್ಟ್ ಆಫ್ ದ ಟೈಮು ನಿಮಗೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಫಾರ್ಮೇಷನ್ ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಶೂಟಿಂಗ್ ಸ್ಟಾರ್ ಥರನೇ ಇದೆ, ಆದರೆ ಬಾಡಿ ಸ್ವಲ್ಪ ಚಿಕ್ಕದಿದೆ, ಆಯಿತಾ? ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಯಾವ್ದು ಇವಾಗ ಕ್ಯಾಂಡಲ್ಸ್ ತೋರಿಸ್ತೀನಲ್ಲ ಅದರಲ್ಲೇ ಯಾವುದಾದ್ರೂ ಒಂದು ಕ್ಯಾಂಡಲ್ ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಬ್ಯೂಟಿಫುಲ್ ಶೂಟಿಂಗ್ ಸ್ಟಾರ್ ಆಗಿದೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಒಂದು ವಿಕ್ ಮಾಡ್ತು, ಕಡ್ಡಿ ಥರ ಸಣ್ಣ ಬಾಡಿ. ಅದರ ನಂತರ ಅದನ್ನು ಬ್ರೇಕ್ ಡೌನ್ ಮಾಡಿಬಿಡ್ತು. ಆವಾಗ ನೀವೇನು ಮಾಡಬೇಕು, ಇದು ಇಷ್ಟು ದೊಡ್ಡದಿದ್ರೆ ನಿಮ್ಮ ಸ್ಟಾಪ್ ಲಾಸ್ ದೊಡ್ಡದಾದರೆ ಇದರ ಹಾಫನ್ನು ಸ್ಟಾಪ್ ಲಾಸ್ ಇಟ್ಟು 1:2ಗೆ ವೆಯ್ಟ್ ಮಾಡ್ಬೋದು, ಆಯಿತಾ? ಆ ಥರ ನಿಮಗೆ ಟ್ರೇಡ್ ಮಾಡಬೇಕು. ಶೂಟಿಂಗ್ ಸ್ಟಾರ್ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದಲ್ಲ. ಇವಾಗ ನೆಕ್ಸ್ಟ್ ಯಾವ ಕ್ಯಾಂಡಲ್ ಇದೆ ಅಂತ ಹೇಳಿ ನೋಡೋಣ. ಶೂಟಿಂಗ್ ಸ್ಟಾರ್ ಎಲ್ಲರಿಗೂ ಅರ್ಥ ಆಯ್ತಲ್ಲ. ಶೂಟಿಂಗ್ ಸ್ಟಾರಲ್ಲಿ ಏನಾಗ್ತದೆ, ನಿಮ್ಮ ಪ್ರೈಸು ಇಲ್ಲೊಂದು ಡ್ರಾಯಿಂಗ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡ್ತೀರಿ, ಇದನ್ನು ತೆಗೋಣ. ಶೂಟಿಂಗ್ ಸ್ಟಾರಲ್ಲಿ ಏನಾಗ್ತದೆ, ಇಲ್ಲಿ ನೋಡಿ, ಪ್ರೈಸು ಮೇಲ್ಗಡೆ ಹೋಗ್ತಿದೆ, ಆಯಿತಾ? ಮೇಲ್ಗಡೆ ಹೋಗಿ ಒಂದು ರೇಂಜ್ ಫಾರ್ಮ್ ಆಗುತ್ತೆ. ಈ ಏರಿಯಾನ ಪ್ರೈಸಿಗೆ ಬ್ರೇಕ್ಔಟ್ ಮಾಡಲಿಕ್ಕಾಗಲ್ಲ. ಆವಾಗ ಪ್ರೈಸ್ ಇಲ್ಲಿ ಯಾರೆಲ್ಲ ಸೆಲ್ ಮಾಡಿದಾರಲ್ಲ ಅವರನ್ನೆಲ್ಲ ಟ್ರ್ಯಾಪ್ ಮಾಡಲಿಕ್ಕೆ ಪ್ರೈಸ್ ಒಂದು ದೊಡ್ಡ ವಿಕ್ ಮಾಡ್ತದೆ, ಅಂದರೆ ದೊಡ್ಡ ಕಡ್ಡಿ ಥರ ಒಂದು ವಿಕ್ ಮಾಡ್ತದೆ. ಅದರ ನಂತರ ಕೆಳಗಡೆ ಬಂದು ಕ್ಲೋಸ್ ಆಗ್ತದೆ. ಇವಾಗ ಏನು ಮಾಡ್ತು ಪ್ರೈಸು, ಯಾರೆಲ್ಲ ಈ ಏರಿಯಾದ ಮೇಲೆ ಸೆಲ್ ಮಾಡಿ ಕೂತಿದ್ರಲ್ಲ ಅವ್ರದ್ದೆಲ್ಲ ಸ್ಟಾಪ್ ಲಾಸನ್ನು ಟ್ರಿಗರ್ ಮಾಡಿ ಕೆಳಗಡೆ ಬಂದು ಕ್ಲೋಸ್ ಆಯಿತು.
ನೆಕ್ಸ್ಟು ಯಾವಾಗ ಇದು ಲೋ ಬ್ರೇಕ್ ಆಗ್ತದೋ ಆವಾಗ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗ್ತದೆ. ಆವಾಗ ನಿಮ್ಮ ಕೆಲಸ ಏನು, ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಈ ಕ್ಯಾಂಡಲ್ ಬಂದರೆ ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ನೀವು ಎಂಟ್ರಿ ಮಾಡ್ತೀರಾ, ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟು 5 ರೂಪಾಯಿದಿದ್ರೆ 10 ರೂಪಾಯಿ ಟಾರ್ಗೆಟಿಗೆ ವೆಯ್ಟ್ ಮಾಡ್ತೀರಾ ಅಷ್ಟೇ, ಆಯಿತಾ?